ಹ್ಯಾಪಿ ಮಾರ್ನಿಂಗ್. ಮೊದಲನೇದಾಗಿ ಇವತ್ತು ನಮ್ಮ ಮೀಟಿಂಗ್ನ ಅಟ್ಲೀಸ್ಟ್ ಒಂದು 2 hours ತಗೋಣ ಅಂತಿದ್ದೆ. ಬಟ್ ಈ ವಾತಾವರಣ ನೋಡಿದ್ಮೇಲೆ ನಾನು ಜಾಸ್ತಿ ತಗೊಳ್ಳಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ 30 minutes ಮುಗಿಸ್ಬಿಡ್ತೀನಿ. ಓಕೆ, ಬಟ್ ಬೇಕಾದ್ರೆ ಅನೇಕ ಪ್ಲೇಸ್ಗೆ ರೌಂಡ್ ಹೊಡೆಯೋಣ, ತೊಂದರೆ ಇಲ್ಲ. ನಿಮ್ಮ ಪ್ಲೇಸ್ಗಳಿಗೆ ರೌಂಡ್ ಹಾಕೋಣ, ನಾಳೆ ಇಶ್ಯೂ. ಬಟ್ ಇವತ್ತಿನ ಸಿಚುವೇಶನ್ ಬಿಕಾಸ್ ನಿಮ್ಗೆಲ್ಲ ಗೊತ್ತಿರಲಿ, ಕ್ರೌಡ್ ಆಗಿರೋದು ಗೊತ್ತಾದ್ರೆ ಬಿಕಾಸ್ ಅದನ್ನು ಸೀಲ್ ಡೌನ್ ಮಾಡ್ತಾರೆ. ದಟ್ ಈಸ್ ಆಲ್ಸೋ ಒನ್ ಥಿಂಗ್ ಈಸ್ ಇಂಪಾರ್ಟೆಂಟ್. ಅಂಡ್ ನೀವು ಅಷ್ಟೇ ಸೇರಿಸಿ ಸ್ವಲ್ಪ ಸ್ಪೇಷಿಯಸ್ ಆಗಿ ಒಂದು ಮಿನಿಮಮ್ 4-5 feet ಡಿಸ್ಟೆನ್ಸ್ ಅನ್ನ ಬ್ಯಾಲೆನ್ಸ್ ಮಾಡಿ ಗ್ಯಾದರಿಂಗ್ ಮಾಡಿ. ಈಗ ಹೆಂಗಂದ್ರೆ ಕೊರೋನಾ ಜೊತೆ ಜೀವಿಸಬೇಕಾಗಿರೋದು ನಮ್ಮ ಕರ್ತವ್ಯ, ಏನಂತೀರ ಅಲ್ವಾ? ಅದ್ರ ವಿರುದ್ಧ ಫೈಟ್ ಮಾಡಬೇಕು. ಅದೇ ಯಾರು ಭಯ ಪಡಬಾರ್ದು ಅಷ್ಟೇ. ಹ್ಯಾಪಿ ಮಾರ್ನಿಂಗ್. ಅಂಡ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಅಂಡ್ ಕಂಗ್ರಾಟ್ಸ್ ಹೇಳ್ತಿದ್ದೀನಿ. ಕಂಗ್ರಾಟ್ಸ್ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಪಯಣಕ್ಕೆ ಕಂಗ್ರಾಟ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಒಂದು ನಿರ್ಧಾರ ತಗೊಂಡ್ವಿ, ಒಂದು ಮೊಂಡತನದ ನಿರ್ಧಾರ. ಆ ನಿರ್ಧಾರ ತಗೊಂಡು ಮತ್ತೆ ಬೇಡ ಅನ್ಕೊಂಡು ಮತ್ತೆ ಇಲ್ಲಿ ಯಾಕೋ ಇನ್ನ ಹೋಗ್ತಾ ಫೈಟ್ ಮಾಡ್ಬೇಕಾಗತ್ತೆ. ನಾವು ನಮ್ಮ ಇರೋ ಪ್ಲಾನೇ ಬೆಸ್ಟ್ ಅಂತ ಹೇಳ್ತಾ ಇರಬೇಕಾಗತ್ತೆ. ಅದಾದ್ಮೇಲೆ ಕೆಳಗಡೆಯಿಂದ ನಮ್ಮ ಟೀಮ್ ನಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾನೆ ಇರುತ್ತೆ. ಇನ್ನು ನಾವು ವೆಯ್ಟ್ ಮಾಡೋದು ಬೇಡ ಅಂತ ಹೇಳಿ ಒಂದು ಚಾಲೆಂಜಿಂಗ್ ತಗೊಂಡ್ವಿ. ಅದಕ್ಕೆ ನನಗೆ ಸುಮಾರು ಜನ ಅಡ್ವೈಸ್ ಮಾಡಿದ್ರು, ನಿನ್ನಂತ ದಡ್ಡ ಯಾರು ಇರಲ್ಲ. ಯಾಕೆ ಗೊತ್ತಾ, ನನ್ನ ಜನ ದಡ್ಡ ಅಂದ್ರು ಸಿಂಪಲ್. ಈ ತಿಂಗಳು ನಾನು ಅಲ್ಲಿ ಇದ್ದಿದ್ರೆ, ಯಾರಾದ್ರೂ ಗೆಸ್ ಇದೆಯಾ ನನಗೆ ಈ ತಿಂಗಳು ಚೆಕ್ ಅಂದ್ರೆ ಜೂನ್ ಮಂತ್ ನಾನು ಅಲ್ಲೇ ಇದ್ದಿದ್ರೆ ಜೂನ್ ಮಂತ್ ಬಿಸ್ನೆಸ್ಗೆ ಜುಲೈ ಮಂತ್ ಚೆಕ್ ಎಷ್ಟಲ್ಲಿ ಬಂದಿರಬಹುದು ಅಂತ ಎನಿವನ್ ಗೆಸ್? ಮಿನಿಮಮ್ 65. ಬಟ್ 80ಗೇನು ತೊಂದರೆ ಇಲ್ಲ. 1 crore ಕಮಿಂಗ್ ಡೇಸ್ ನಲ್ಲಿ ಅನದರ್ 4-5 months ಅಲ್ಲಿ. ನೋಡಿ ಸ್ನೇಹಿತರೆ, ಎಗೈನ್ ಒಂದು ಕಿವಿ ಮಾತು ಹೇಳ್ತೀನಿ. ಎಗೈನ್ ಟಾಪ್ ಲೀಡರ್ಸ್ ನ ಸಮಾಧಾನ ಆಗ್ತಿತ್ತು. ಗೊತ್ತಿದೆ ನಿಮ್ಗೆ, 20% ಅನ್ನ ತೆಗೆದು 100% ಮಾಡ್ಕೊಳ್ಳಿ. ಆಯ್ತಾ? ಅದು ಬುದ್ಧಿವಂತರಿಗೆ ಮಾತ್ರ ಅದು ಅರ್ಥ ಆಗತ್ತೆ. ಬಟ್ ಆದ್ರೆ ಅಲ್ಲಿ ಇವತ್ತಿನ ಏನೆಲ್ಲ ಚೇಂಜಸ್, ನಾನು ಬೇರೆಯವರು ಮಾತಾಡೋದ್ರ ಬಗ್ಗೆ ಹೇಳೋದಕ್ಕಿಂತ ಆದ್ರೆ ಒಂದು ಕ್ಲಾರಿಟಿ ಕೊಡ್ಲಿಕ್ಕೆ ಇಷ್ಟಪಡ್ತಿದ್ದೀನಿ. ಅಂದ್ರೆ ಎಗೈನ್ ನಾವು ಸೇಫರ್ ಸೈಡ್ ಕಾಲಿಟ್ಟಿದೀವಿ ಅನ್ನೋದು ಯೋಚನೆ ಮಾಡಿ. ಬೇಸಿಕಲಿ ಬಿಗಿನರ್ಸ್ ಇರ್ತಕ್ಕಂಥ 9% ಅನ್ನ ತೆಗೆದ್ಬಿಟ್ಟು ಲೀಡರ್ಶಿಪ್ ಗೆ ಹಂಚೋ ಕೆಲಸ ಅಲ್ಲ ಇದು. ಬಟ್ ಆ ಕೆಲಸ ಆಗಬಾರ್ದು ಅನ್ನೋ ಒಂದೇ ಒಂದು ವಿಚಾರಕ್ಕೆ ಅಂಡ್ ಇನ್ನ ಡಿಸ್ಟರ್ಬೆನ್ಸ್ ಆಗಬಾರ್ದು ಅನ್ನೋ ಒಂದು ವಿಚಾರಕ್ಕೆ ವರ್ಲ್ಡ್ ವೈಡ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯ ಸ್ಟ್ರಾಟಜಿ ವೈಸ್ ನಾನು ಪರ್ಸನಲಿ ಒಂದೇ ಒಂದು ಮಾತು ಹೇಳಬೇಕಾದ್ರೆ, ನಾನು ಪರ್ಸನಲಿ ದುಡ್ಡು ಮಾಡಬೇಕು ಅಂದ್ರೆ ನನಗೆ ಅದಕ್ಕಿಂತ ಒಳ್ಳೆ ಪ್ಲೇಸ್ ಇನ್ನೊಂದಿಲ್ಲ. ಅರ್ಥ ಆಯ್ತಾ? ಅದು ಫಸ್ಟ್ ಟೈಮ್ ಬಿಗಿನರ್ಸ್ಗೆ ನಮ್ಮ ಹಳೆ ಲೀಡರ್ಶಿಪ್ಗೆ ಹೇಳ್ತಿದ್ದೀನಿ. ನಾನು ಪರ್ಸನಲಿ ದುಡ್ಡು ಮಾಡಬೇಕು ಅಂತ ದುಡ್ಡು ಮಾಡೋದೇ ನಮ್ಮ ಉದ್ದೇಶ ಅಂದ್ರೆ ಅದಕ್ಕಿಂತ ಒಳ್ಳೆ ಪ್ಲಾಟ್ಫಾರ್ಮ್ ನನಗೆ ಇನ್ನೊಂದಿಲ್ಲ. ಯಾಕೆಂದ್ರೆ ಬುದ್ಧಿವಂತರು ಲೆಕ್ಕ ಹಾಕಿದ್ರೆ ಮಾರ್ಕೆಟಿಂಗ್ ಪ್ಲಾನ್ ಅರ್ಥ ಆಗುತ್ತೆ. ಬಟ್ ಆದ್ರೆ ಒಂದು ಮೊಂಡತನದ ಮೇಲೆ ಇಲ್ಲ, ನಮ್ಮನ್ನ ಒಂದಷ್ಟು ಜನ ಫಾಲೋ ಮಾಡ್ತಿದ್ದಾರೆ, ಅವ್ರನ್ನ ಸ್ಟ್ರೇಟ್ ಅವೇ ಪರ್ಮನೆಂಟ್ ಆಗಿರುವಂತ ದಾರಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಒಂದು ಡಿಸಿಷನ್ ತಗೊಂಡಿದ್ದಕ್ಕೆ ಆ ಡಿಸಿಷನ್ ಅಕ್ಸೆಪ್ಟ್ ಮಾಡಿ ನಮ್ ಜೊತೆ ಸಾಥ್ ಕೊಟ್ಟಂತ ನಿಮ್ಮೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಚಪ್ಪಳೆ ಬೇಡ ಗಣೇಶ್. ಅಂಡ್ ಸೆಕೆಂಡ್ ಥಿಂಗ್, ನಿಮ್ ಜೊತೆಗೆ ಯಾರೆಲ್ಲ 3 ಲಕ್ಷ, 4 ಲಕ್ಷ, 5 ಲಕ್ಷ, 2 ಲಕ್ಷ, 1 ಲಕ್ಷ, 50,000, 60,000, 80,000 ಇನ್ಕಮ್ ತಗೋತಿದ್ದವರು ಅವ್ರ ಇನ್ಕಮ್ ನ ಡ್ರಾಪ್ ಮಾಡಿ ಅವ್ರ ಇನ್ಕಮ್ ನ ಬದಿಗಿಟ್ಟು ನಮ್ ಜೊತೆಗೆ ಬಂದಿದ್ರಲ್ಲ, ಅದು ಇನ್ನೊಂದು ಮಹಾನ್ ಕೆಲಸ ಅಂತ ಹೇಳ್ಬೋದು. ಈಗ ನಾನು ಪರ್ಸನಲ್ ಆಗಿ ಒಂದು ಡಿಸಿಷನ್ ತಗೊಂಡೆ, ಆದ್ರೆ ನಮ್ ಜೊತೆಗೆ ಆ ಡಿಸಿಷನ್ ಅರ್ಥ ಮಾಡಿಕೊಂಡು ನಮ್ ಜೊತೆಗೆ ಸಾಥ್ ಕೊಟ್ಟಂತ ಎಲ್ಲಾ ಲೀಡರ್ಶಿಪ್ ನಾನು ಅಗೇನ್ ಹ್ಯಾಟ್ಸ್ ಆಫ್ ಹೇಳ್ತಿದ್ದೀನಿ. ಆ ಲೀಡರ್ಶಿಪ್ ಅರ್ಥ ಮಾಡ್ಕೊಂಡಂತ ಲೀಡರ್ಶಿಪ್ಗೆ. ಅದಕ್ಕೆ ರಿಸಲ್ಟ್ಸ್ ನಾನು ಹೇಳಲ್ಲ, ಇನ್ನು 6 ತಿಂಗಳಲ್ಲಿ ಅದರ ರಿಸಲ್ಟ್ಸ್ ನಿಮ್ಗೆ ಅರ್ಥ ಆಗುತ್ತೆ. ಬಿಕಾಸ್ ಇಲ್ಲಿನ ಟೀಮ್ ಲೀಡರ್ಶಿಪ್ ಆದ್ರೆ ಇನ್ನು 6 ತಿಂಗಳು ಅನ್ನೋದಕ್ಕಿಂತ 8-9 ತಿಂಗಳು ಆಗುತ್ತೆ. ಯಾಕೆಂದ್ರೆ ಈ ಕೊರೋನಾ ಎಫೆಕ್ಟ್ ಕಡಿಮೆ ಆಗೋದು ಯಾವಾಗ ಅಂದ್ರೆ ಡ್ಯೂ ಟು ಲಸಿಕೆ ಅದರದ್ದೇ ವ್ಯಾಕ್ಸಿನ್ ಯಾವಾಗ ಹೊರಬರುತ್ತೆ ಆಗ ಅದರ ಎಫೆಕ್ಟ್ ಕಡಿಮೆ ಆಗುತ್ತೆ. ಅಗೇನ್ ನಾವು ಮೀಟಿಂಗ್ ಮಾಡ್ಬೋದು. ಬಟ್ ಒಂದು ಗ್ರೇಟ್ ಥಿಂಗ್, ಬಂದಂಗೆ ಧೋನಿ ಕ್ಲೈಮ್ಯಾಕ್ಸ್ ಅಲ್ಲಿ ಬಂದಂಗೆ 4-6 ಹೊಡಿತಾ ಇರೋದು. ಹಂಗೆ ಗ್ರೇಟ್ ಥಿಂಗ್, ಬೆನ್ ಫಿನಿತ್ ಬಿಗಿನಿಂಗ್ ನಲ್ಲೇ ಒಂದು ರೆಕಾರ್ಡ್ ಬ್ರೇಕ್ ಮಾಡಿದೀವಿ.
ಫಸ್ಟ್ ಮಂತ್ ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನಲ್ಲೇ ಒಂದು ರೆವಲ್ಯೂಷನ್, ಒಂದು ರೆಕಾರ್ಡ್ ಬ್ರೇಕ್, ಆಲ್ ಟೈಮ್ ರೆಕಾರ್ಡ್ ಬ್ರೇಕ್ ಅಂತಲ್ಲ, ಹಂಗೆ ಆಲ್ ರೆಕಾರ್ಡ್ಸ್ ಅನ್ನ ಬ್ರೇಕ್ ಮಾಡಿದೀವಿ. ಆ ರೆಕಾರ್ಡ್ಸ್ ಏನು ಅಂದ್ರೆ, ಫಸ್ಟ್ ಮಂತ್ ವಿ ಆರ್ ಕ್ಲೋಸಿಂಗ್ ಅರೌಂಡ್ ಕ್ಲೋಸ್ ಟು 10 CR ಟರ್ನ್ ಓವರ್. ಓಕೆ, ಫಸ್ಟ್ ಮಂತ್ ಕ್ಲೋಸ್ ಟು 10 crores ಟರ್ನ್ ಓವರ್ ಅನ್ನ ನಾವು ಟಚ್ ಮಾಡಿದೀವಿ. ಹತ್ತತ್ರ 10 ಕೋಟಿ ಟರ್ನ್ ಓವರ್ ನ ಟಚ್ ಮಾಡಿದೀವಿ. ಅದು ಏನಂದ್ರೆ ಲಾಕ್ಡೌನ್ ಪೀರಿಯಡ್ ಅಲ್ಲಿ ಬೆಂಗಳೂರಲ್ಲಿ 9 ದಿನ ಲಾಕ್ಡೌನ್ ಇತ್ತು. ಯು ಗಾಟ್ ಇಟ್. 9 ದಿನ ಲಾಕ್ಡೌನ್ ಇತ್ತು. ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ 20 ದಿನ ಇರಲಿಲ್ಲ. ಎಸ್ ಆರ್ ನೋ? ಪ್ರೆಸೆಂಟ್ ಸಿನಾರಿಯೋ ಕರ್ನಾಟಕದಲ್ಲಿ ಹೈಯೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ಸ್ ಅಗ್ರಿಕಲ್ಚರ್ ಅಂಡ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ 20 ದಿನ ಇರಲಿಲ್ಲ. ಅಂಡ್ ಇನ್ನೆಲ್ಲ ಇನ್ನು ಔಟ್ ಆಫ್ ಸ್ಟೇಟ್ ಗಳಿಗೆ GST ಅಪ್ರೂವಲ್ ಆಗಿರಲಿಲ್ಲ. ಈಗಲೂ ಅಷ್ಟೇ 10 ಸ್ಟೇಟ್ ಅಲ್ಲಿ GST ಅಪ್ಲಿಕೇಶನ್ ನಡೆದಿರೋದ್ರಲ್ಲಿ ಹರಿಯಾಣ, ಪಂಜಾಬ್, ಬಿಹಾರ್, UP ಅಂಡ್ UP ಇಷ್ಟು ಸ್ಟೇಟ್ ಅಲ್ಲಿ GST ಆಗಿದೆ. ಇನ್ನು ರಿಮೈನಿಂಗ್ ಸ್ಟೇಟ್ಸ್ ಇಟ್ ವಿಲ್ ಬಿ ಅಂಡರ್ ಪ್ರೊಸೆಸಿಂಗ್. ಆ ರೀತಿ ಇರತಕ್ಕಂಥ ಸಂದರ್ಭದಲ್ಲಿ 10 ಕೋಟಿ ಸೇಲ್ ನೆನ್ಪಿಟ್ಕೊಳ್ಳಿ. ಒಂದ್ಸತಿ ರಿಮೈಂಡ್ ಮಾಡ್ತಿದ್ದೀನಿ, ಒಂದು ಭಾರತದ ನಂಬರ್ 1 ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಮೊದಲನೇ ವರ್ಷದ ಟರ್ನ್ ಓವರ್ 5 crores. ನಾವು ಲೈಫಲ್ಲಿ ಚೆನ್ನಾಗಾದಂತ ಒಂದು ಕಂಪನಿ. ಭಾರತದ ನಂಬರ್ 1 ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಯ ಮೊದಲನೇ ವರ್ಷದ ಟರ್ನ್ ಓವರ್ 5 crores. ವೆನ್ಫಿನಿಟ್ ನ ಮೊದಲನೇ ತಿಂಗಳ ಟರ್ನ್ ಓವರ್ ಕ್ಲೋಸ್ ಟು 10 crores. ಇದು ನಮ್ಮ ಹಿಸ್ಟ್ರಿ ಹೇಳುತ್ತೆ, ನಮ್ಮ ಎಕ್ಸ್ಪೀರಿಯನ್ಸ್ ಹೇಳುತ್ತೆ. ಅಫ್ಕೋರ್ಸ್ ಅದಕ್ಕೆ ಕಾರಣ ವೆನ್ಫಿನಿಟ್ ಮೊದಲನೇ ತಿಂಗಳೇ ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡ್ತಿದೆ. ಅದಕ್ಕೆ ಕಾರಣ ಒಂದ್ ಬೆಳಲ್ ತಟ್ಕೊಳ್ಳೋಣ. ಅದಕ್ಕೆ ನೀವು ಕಂಗ್ರಾಚುಲೇಷನ್, ರೀಸನ್ಸ್ ಫಾರ್ ಯು. ಅಂಡ್ ಆದ್ರೆ ಇದು ಸ್ಯಾಂಪಲ್ ಅಂಡ್ ಆಲ್ಸೋ ಟ್ರಯಲ್. ಏನ್ ಹೇಳಿ? ಇದು ಸ್ಯಾಂಪಲ್ ಅಂಡ್ ಆಲ್ಸೋ ಟ್ರಯಲ್. ಅಂಡ್ ಅ ಗ್ರೇಟ್ ಥಿಂಗ್, ಒಂದು ಇಂಟೆನ್ಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಅಂಡ್ ಆ ಪ್ರಾಡಕ್ಟ್ಸ್ ಬಗ್ಗೆ ನೋಡಿ ಸ್ನೇಹಿತರೆ, ಲಾಕ್ ಡೌನ್ ಅಲ್ಲಿ ನಾವು ಈ ರೇಂಜಿಗೆ ಪ್ರಾಡಕ್ಟ್ ತಯಾರು ಮಾಡಿದೀವಿ ಅಂದ್ರೆ, ಇನ್ನ ಲಾಕ್ ಡೌನ್ ಇನ್ನ ನಾರ್ಮಲ್ ಆಗಿದ್ದಾಗ ಇನ್ ಯಾವ ಕ್ಯಾಟಗರಿ ಪ್ರಾಡಕ್ಟ್ಸ್ ಅನ್ನ ನಾವು ತಗೊಂಡ್ ಬರ್ತೀವಿ ಅನ್ನೋದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತಿದ್ದೀನಿ. ಈಗ ಆಲ್ರೆಡಿ ಒಂದು ಪ್ರಾಡಕ್ಟ್ ಬಗ್ಗೆ ಡಿಸ್ಕಷನ್ ನಡೀತಿದೆ. ಆ ಪ್ರಾಡಕ್ಟ್ ಎಸ್ಪೆಷಲಿ ಹೇಳ್ತೀನಿ, ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನಲ್ಲೇ ಯಾವ ಕಂಪನಿನೂ ಆ ಕ್ಯಾಟಗರಿ ಪ್ರಾಡಕ್ಟ್ ಅನ್ನ, ಆ ಟೈಪ್ ಆಫ್ ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡಿಲ್ಲ. ಅಂತ ಒಂದು ಪ್ರಾಡಕ್ಟ್ ಅನ್ನ ವಿತಿನ್ 2 months ಅಲ್ಲಿ ಲಾಂಚ್ ಮಾಡ್ತಿದೀವಿ. ಅಂಡ್ ಸೆಕೆಂಡ್ ಥಿಂಗ್, ಆ ಕಂಪನಿ ಆ ಪ್ರಾಡಕ್ಟ್ ಅನ್ನ ಎಲ್ಲಿಂದ ತಗೊಂಡ್ಬರ್ತಿದೀವಿ ಅಂದ್ರೆ, ವರ್ಲ್ಡ್ಸ್ ಟಾಪ್ 10 ಫಾರ್ಮಾಸ್ಯೂಟಿಕಲ್ ಕಂಪನಿ, ವರ್ಲ್ಡ್ ಅಲ್ಲಿ ಟಾಪ್ 10 ಫಾರ್ಮಾಸ್ಯೂಟಿಕಲ್ ಕಂಪನಿಗಳಲ್ಲಿ ಹೆಸರುವಾಸಿಯಾದಂತ ಒಂದು ಕಂಪನಿಯಿಂದ ಆ ಪ್ರಾಡಕ್ಟ್ ಅನ್ನ ನಾವು ತಗೊಂಡುವಂತ ಒಂದು ಸ್ಟೆಪ್ ಅನ್ನ ಪ್ರೊಸೆಸ್ ಮಾಡ್ತಿದ್ವಿ. ಆ ಪ್ರಾಡಕ್ಟ್ ಲಾಂಚ್ ಆದ್ರೆ ಯಾರೇ ಮೆಡಿಕಲ್ ಬ್ಯಾಕ್ ಗ್ರೌಂಡ್ ಇರೋರು ಈ ಕಂಪನಿಯಿಂದ ನಾವು ಪ್ರಾಡಕ್ಟ್ ತಯಾರು ಮಾಡ್ತಿದೀವಿ ಅಂದ ತಕ್ಷಣ, ಓ ಆ ಕಂಪನಿ ನಿಮ್ಗೆ ಪ್ರಾಡಕ್ಟ್ ಕೊಡ್ತಾ ಇದೆಯಾ ಅನ್ನೋ ಲೆವೆಲ್ಗೆ ನಮ್ಮ ಇಮೇಜ್ ಬರುತ್ತೆ. ಅದು ಸಚ್ ಎ ಗ್ರೇಟ್ ಥಿಂಗ್. ಅಂಡ್ ಅಷ್ಟೇ ಅಲ್ದಿರ, ಇನ್ನ ಕಮಿಂಗ್ ಡೇಸ್ ಅಲ್ಲಿ ಅದರಲ್ಲಿ ಎಸ್ಪೆಷಲಿ ತುಂಬಾ ಅವೈಟಿಂಗ್ ಪ್ರಾಡಕ್ಟ್ ಟೀ ಪೌಡರ್, ಕಾಫಿ ಪೌಡರ್ ಅಂಡ್ ಕುಕಿಂಗ್ ಆಯಿಲ್. ಓಕೆ, ಅಂಡ್ ಟೀ ಪೌಡರ್, ಕಾಫಿ ಪೌಡರ್ ಎಲ್ಲಾ ಬಿಸ್ನೆಸ್ ಕುಸಿದ್ರೆ ಈ ಟೀ ಬಿಸ್ನೆಸ್, ಕುಕಿಂಗ್ ಆಯಿಲ್ ಬಿಸ್ನೆಸ್ ಅಲ್ಲ ಮೇಡಮ್. ಅವ್ರು ಹೇಳ್ತಿದ್ದಾರೆ 1 kg ಟೀ ಸೇಲ್ ಹೋಲ್ಸೇಲರ್ ಹೇಳ್ತಾ ಇರೋದು, ಅಂದ್ರೆ ಸಾರಿ ಟೀ ಮೆಟೀರಿಯಲ್ ಸಪ್ಲೈ ಮಾಡೋರು ಹೇಳ್ತಾರೆ, ಸರ್ 1 kg ಟೀ ಸೇಲ್ ಆಗೋ ಜಾಗದಲ್ಲಿ ಈಗ 3 kg ಟೀ ಸೇಲ್ ಆಗ್ತಾ ಇದೆ. ಯಾಕೆ ಅಂದ್ರೆ ಎಸ್ಪೆಷಲಿ ಮನೆಯಲ್ಲಿ ಜನ ಏನ್ ಮಾಡ್ತಾರೆ, ಮನೇಲಿಲ್ಲ ಅಂದ್ರೆ ಬೆಳಗ್ಗೆ ಒಂದ್ಸತಿ ಟೀ ಕುಡಿತಾರೆ, ಸಂಜೆ ಒಂದ್ಸತಿ ಟೀ ಕುಡಿತಾರೆ ಅಲ್ವಾ. ಇನ್ ಮಿಕ್ಕಿದ ವರ್ಕಲ್ಲಿ ಬಿಸಿ ಆಗ್ತಾರೆ. ಮನೇಲಿದ್ರೆ ಏನಾಗ್ತದೆ, ಬೆಳಗ್ಗೆ ಟೀ ಕುಡಿತಾರೆ, ಆಮೇಲೆ ಟಿವಿ ನೋಡ್ತಾರೆ, ಮತ್ತೆ ಇನ್ನೊಂದ್ಸತಿ ಟೀ ಆರ್ಡರ್ ಮಾಡ್ತಾರೆ, ಮತ್ತೆ ಇನ್ನೊಂದು ಅವರ್ ಆಗುತ್ತೆ, ಮತ್ತೆ ತಿಂಡಿ ಆಗುತ್ತೆ, ತಿಂಡಿ ಆದ್ರೆ ಮತ್ತೆ ಇನ್ನೊಂದ್ಸತಿ ಟೀ. ಲೇಡೀಸ್ ಸಿಕ್ಕಾಪಟ್ಟೆ ಅಪ್ಪ ಈ ಟೀ ಕಾಯಿಸಿನೇ ಸುಸ್ತಾಗ್ಬೇಕು ಅನ್ನೋ ಲೆವೆಲ್ಗೆ. ಆದ್ರೆ ಗ್ರೇಟ್ ಥಿಂಗ್ ಏನಂದ್ರೆ, ನಮಗೆ ಟೀ ಆರ್ಡರ್ ಮಾಡಕ್ಕೆ ನೋಡಿ, ಈಗ ಆಲ್ರೆಡಿ ನಾವು ಕ್ವಾಲಿಟಿ ವೈಸ್ ಈಗ ನೆಕ್ಸ್ಟ್ ಬರ್ತಕ್ಕಂಥ ಪ್ರಾಡಕ್ಟ್ ನಲ್ಲಿ ಎಷ್ಟು ಕ್ವಾಲಿಟಿ ವೈಸ್ ಇನ್ನೂ ಪ್ಲಾನ್ ಮಾಡ್ತಿದ್ದೀನಿ. ಅದಕ್ಕೆ 20 ವೆಂಡರ್ಸ್ ನ ಮೀಟ್ ಮಾಡಿದ್ದೀನಿ ಟೀ ತಗೊಂಡ್ ಬರ್ಲಿ. 20 ವೆಂಡರ್ಸ್. ಮೊನ್ನೆ ಅಂತೂ, ನಿನ್ನೆ ಅಲ್ಲ ಮೊನ್ನೆ, ಬೆಂಗಳೂರು ಆಫೀಸ್ನಲ್ಲಿ ಆಫೀಸ್ ಸ್ಟಾಫ್ಗೆಲ್ಲ ಒಂದು 4 ಅವರ್ಗೆ 6 ಸತಿ ಟೀ ಕುಡಿಸಿದ್ದೀನಿ. ಯಾಕೆ ಗೊತ್ತಾ,
ಯಾರ್ಯಾರು ಬರ್ತಿದ್ರು ಟ್ರಯಲ್ ಟೀ ಮಾಡ್ರಿ, ಟೇಸ್ಟ್ ನೋಡ್ರಿ, ಟೀ ಮಾಡ್ರಿ, ಟೇಸ್ಟ್ ನೋಡ್ರಿ ಅಂತ ಹೇಳಿ 4 ಅವರ್ ಅಷ್ಟರಲ್ಲಿ 6 ಸತಿ ಟೀ ಮಾಡಿಸಿದ್ವಿ. ಅದರಲ್ಲಿ ಒಂದು ಗ್ರೇಟ್ ಒಂದು ಟೀ ಈಗೇನ್ ನಮ್ಮಲ್ಲಿ ಅಲ್ಲ ಅವೈಲಬಲ್ ಇತ್ತು, ಆ ಟೀ ಕ್ವಾಲಿಟಿಯನ್ನ ಬೀಟ್ ಮಾಡೋ ಟೀನ ಫೈನಲೈಸ್ ಮಾಡಿದ್ವಿ. ಇದು ಗುಡ್ ನ್ಯೂಸ್. ಅಂಡ್ ನೋ ಪ್ರಾಬ್ಲಮ್, ಇಲ್ಲೇನು ಚಪ್ಪಳೆ ತಟ್ಟೆ ಸಿಟಿಲಿ ನಿಮ್ ರೆಸ್ಪಾನ್ಸ್ ನಿಮ್ ತಲೆ ಅಲ್ಲಾಡ್ಸಿದ್ರೆ ಅದು ಗುಡ್ ಅಂತೇಳಿ. ಓಕೆ, ಅಂಡ್ ಇನ್ನು ಬರ್ತಕ್ಕಂಥ ಒಂದೊಂದು ರೇಂಜ್ ಆಫ್ ಪ್ರಾಡಕ್ಟ್ಸ್ ನೀವಿನ್ನೂ ಬರ್ತಾ ಪ್ಯಾಕಿಂಗ್ ಅಂಡ್ ಇನ್ನಷ್ಟು ಅಪ್ಗ್ರೇಡೇಷನ್. ಎಷ್ಟು ಜನ ಪೇಸ್ಟ್ ಯೂಸ್ ಮಾಡಿದ್ರಿ? ಫ್ರಾನ್ಸಲ್ಲಿ ಮಾತ್ರ. ಯಾಕೆಂದ್ರೆ ನಾವು ಲಾಟ್ 4 lakhs ಪೇಸ್ಟ್ ಅನ್ನು ಆರ್ಡರ್ ಮಾಡಿದ್ವಿ. 4 lakhs ಪೇಸ್ಟ್ ಅಲ್ಲಿ 13,000 ಪೇಸ್ಟ್ ಬಂದಿದೆ. ಹಾಗಾಗಿ WDCಗೆ ಯಾಕೆ ಕೊಡ್ಲಿಲ್ಲ ಅಂದ್ರೆ, ನನಗ್ ಕೊಟ್ರು ಅವ್ರು ಮಂಜು ಸರ್ ಪಕ್ಷ, ಅವ್ರು ಕೊಡ್ಲಿಲ್ಲ ಅವ್ರ ಪಕ್ಷ, ಇವ್ರ ಪಕ್ಷ, ಹಿಂಗ್ ಬರ್ತದೆ. ಎಸ್ ಆರ್ ನೋ? ಹಾಗಾಗಿ ಯಾರು ಇದ್ ಮಾಡ್ಕೊಳ್ಳೋದು ಬೇಡ. ಓವರ್ ಆಲ್ 13,000 ಹೆಡ್ ಆಫೀಸ್ ಅಲ್ಲಿ ಮೂವ್ ಆಗ್ಲಿ ಅಂತ ಹೇಳಿ ಈಗ ನೆಕ್ಸ್ಟ್ ಲಾಟ್ 15,000 ಆಲ್ರೆಡಿ ಇನ್ನೇನು ಮೇ ಬಿ 2-3 ಡೇಸ್ ಒಳಗಡೆ ರೀಚ್ ಆಗುತ್ತೆ. ಇನ್ನು ನಿಮಗೆ 2 to 3 ಡೇಸ್ ಒಳಗಡೆ ರೀಚ್ ಆಗುತ್ತೆ. ಆದ್ರೆ ಒಂದ್ ವಿಚಾರ ಹೇಳ್ತೀನಿ, ಪೇಸ್ಟ್ ಪ್ಯೂರ್ಲಿ ಆಯುರ್ವೇದಿಕ್ ಬೇಸ್ ಮಾಡಿದೀವಿ. ಅಲ್ಲಿ 170 ರೂಪಾಯಿ ಪೇಸ್ಟ್ ಇತ್ತಲ್ಲ, ಅದರ ಈಕ್ವಲೆಂಟ್ ನಮ್ಮ 158 rupees ಪೇಸ್ಟ್ ರೀಚ್ ಆಗುತ್ತೆ. ನೀವು ಯೂಸ್ ಮಾಡಿ ಹೇಳ್ತೀರಾ, ಕಲರ್ ಫ್ಲೇವರ್ ಇಸ್ ಡಿಫರೆಂಟ್, ಕಲರ್ ಆಲ್ಸೋ ಅಂಡ್ ಟೇಸ್ಟ್ ಡಿಫರೆಂಟ್ ಇರುತ್ತೆ. ಬಟ್ ರಿಸಲ್ಟ್ ನೀವು ಯಾವ ಪ್ರಾಬ್ಲಮಿಗೆ ಏನ್ ಪೇಸ್ಟ್ ಯೂಸ್ ಮಾಡ್ತೀರಿ ಅದರ ಸೂಪರ್ ರಿಸಲ್ಟ್ ಕೊಡ್ತೀರಿ. ಪೇಸ್ಟ್ ಯೂಸ್ ಮಾಡಿದ ತಕ್ಷಣ ಹೇಳ್ತೀರಾ ಸೂಪರ್. ಅಂದ್ರೆ ಇದರ ಅರ್ಥ ಏನಂದ್ರೆ, ನಮಗೆ ಲಾಕ್ಡೌನ್ ಪೀರಿಯಡ್ ನಂತರ ಒಂದೊಂದು ಕ್ಯಾಟಗರಿ ನಲ್ಲಿ ಸರ್ಚ್ ಮಾಡಿ ಪ್ರಾಡಕ್ಟ್ ತಗೊಂಡ್ ಬರ್ಲಿಕ್ಕೆ ಆಗಿದೆ. ಅದಕ್ಕೆ ಒಂದೇ ಒಂದು ಎಕ್ಸಾಂಪಲ್, ಸ್ವಂತ ಹೋಟ್ಲಿಗೆ ತಂದ್ಕೊಳ್ಳಿ, ನಮ್ದೇ ಓನ್ ಹೋಟ್ಲಿಗೆ ತಂದ್ಕೊಳ್ಳಿ. ನಮಗೆ ಯಾವ ತಿಂಡಿ ಚೆನ್ನಾಗಿ ಮಾಡಕ್ ಬರುತ್ತೆ ಆ ತಿಂಡಿ ಇನ್ ಮಿಕ್ಕಿದ್ದು ಇರುತ್ತೆ. ಆದ್ರೆ ಅದರಲ್ಲಿ ಒಂದು ಹೋಟ್ಲಲ್ಲಿ ಎಲ್ಲಾ ಫುಡ್ ಟೇಸ್ಟಿ ಆಗಿರುತ್ತಾ, ಅಥವಾ ಅದರಲ್ಲಿ ಆ ಹೋಟ್ಲಲ್ಲಿ ಯಾವ್ದಾರ ಒಂದ್ 2-3 ತಿಂಡಿ ಚೆನ್ನಾಗಿರುತ್ತೆ? ಹೌದಾ? ಡಿಫ್ರೆನ್ಸ್. ಓನ್ ಮ್ಯಾನುಫ್ಯಾಕ್ಚರರ್ಗೆ ಅವರಲ್ಲಿ ಏನ್ ಚೆನ್ನಾಗಿರುತ್ತೋ ಅದೇ ಚೆನ್ನಾಗಿರುತ್ತೆ. ಆದ್ರೆ ಓನ್ ಮ್ಯಾನುಫ್ಯಾಕ್ಚರ್ ಇಲ್ಲದೆ ಇದ್ರೆ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ಈ ಹೋಟ್ಲಲ್ಲಿ ದೋಸೆ ಚೆನ್ನಾಗಿರುತ್ತೆ, ಅಲ್ಲಿ ದೋಸೆ ಮಾತ್ರ ತಗೋತೀವಿ. ಏನ್ ಹೇಳಿ? ಅರ್ಥ ಆಯ್ತಾ? ಆ ಹೋಟ್ಲಲ್ಲಿ ಬಿಸಿಬೇಳೆ ಬಾತ್ ಚೆನ್ನಾಗಿರುತ್ತೆ, ಅಲ್ಲಿ ಬಿಸಿಬೇಳೆ ಬಾತ್. ಆ ಹೋಟ್ಲಲ್ಲಿ ಮಸಾಲೆ ದೋಸೆ ಚೆನ್ನಾಗಿರುತ್ತೆ, ಅಲ್ಲಿ ಮಸಾಲೆ ದೋಸೆ ತಗೋತೀವಿ. ಇನ್ನೊಂದು ಹೋಟ್ಲಲ್ಲಿ ಕೇಸರಿ ಬಾತ್, ಅಲ್ಲಿ ಕೇಸರಿ ಬಾತ್ ತಗೋತೀವಿ. ಹಂಗೆ ಈಗ ನಮಗೆ ಸಿಕ್ಕಿರುವಂತ ಪೀರಿಯಡ್ ನಲ್ಲಿ ಇನ್ನ 2 to 3 months ಇನ್ನಷ್ಟು ಬೆಟರ್ ಅಲ್ಲ, ಬೆಸ್ಟ್ ಅಲ್ಲ, ಟಾಪ್ ಲಿಸ್ಟ್ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದೊಂದು ಟಾಪ್ ಕ್ವಾಲಿಟಿನ ಮೇಂಟೈನ್ ಮಾಡೋ ಮ್ಯಾನುಫ್ಯಾಕ್ಚರರ್ಸ್ ನ ಇನ್ಫಿನಿಟ್ ಆಲ್ರೆಡಿ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಅದಕ್ಕೆ ಗುಡ್ ನ್ಯೂಸ್, ಒಂದು ಮೇಜರ್ ಕಂಪನಿ ನಮ್ಮ ಜೊತೆ ಸಾಥ್ ಕೊಟ್ಟಿದೆ. ತುಳಿಯೋರೊಬ್ರು ಇದ್ರೆ ಬೆಳೆಸಕ್ ಯಾರನ್ನೊಬ್ರು ಸಪೋರ್ಟ್ ಮಾಡ್ತಾರಲ್ಲ, ಹಾಗಾಗಿ ಇನ್ನೊಬ್ರು ನಮಗ್ ಬಂದು ಇನ್ಫಿನಿಟ್ ನ ಮ್ಯಾನೇಜ್ಮೆಂಟ್ ಗೆ ನಾವು ಸಪೋರ್ಟ್ ಮಾಡ್ತೀವಿ, ನೀವು ನುಗ್ರಿ ಅಂತ ಹೇಳ್ತಾ ಇದಾರೆ. ನೇಚರ್ ಕೊಡ್ತಾರ ಸಪೋರ್ಟ್. ಅಂಡ್ ಇನ್ನು 2 to 3 ತಿಂಗಳಿಗೆ ಕೆಲವೊಂದು ಪ್ರಾಡಕ್ಟ್ಸ್, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಲಾಂಚ್ ಮಾಡ್ತಾ ಇದೀವಿ. ಆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ ಅಡ್ವಾನ್ಸ್ ಹೇಳ್ತಿದೀನಿ. ಇನ್ನು 2 to 3 months ನಾವೆಲ್ಲ ಮಾಸ್ಕ್ ರಿಮೂವ್ ಮಾಡೋಷ್ಟರಲ್ಲಿ ಯಾರು ನಮ್ಮ ಪ್ರಾಡಕ್ಟ್ ಅನ್ನ 2 to 3 ತಿಂಗಳು ಯೂಸ್ ಮಾಡ್ತಾರೆ, ಅವರ ಸ್ಕಿನ್ ಫುಲ್ ಬ್ರೈಟ್ನಿಂಗ್ ಆಗುತ್ತೆ, ಸ್ಕಿನ್ ಫುಲ್ ಶೈನಿಂಗ್ ಆಗುತ್ತೆ. ಆ ತರ ಕ್ಯಾಟಗರಿ ಪ್ರಾಡಕ್ಟ್ಸ್ ಅನ್ನು ಲಾಂಚ್ ಮಾಡಲಿಕ್ಕೆ ಪ್ಲಾನಿಂಗ್ ಮಾಡಿದೀವಿ. ಗ್ರೀನ್ ಬಾಡಿ ಲೋಷನ್, ಆರೆಂಜ್ ಬಾಡಿ ಲೋಷನ್, ಟೀ ಟ್ರೀ ಕ್ಲಿನ್ಸರ್, ಟೋನರ್, ಶಿಯರ್ ಆಯಿಲ್ ಫ್ರೀ ಮಾಯಿಶ್ಚರೈಸರ್ ಅಂಡ್ ಈ ತರ ಎಲ್ಲ ಪ್ರಾಡಕ್ಟ್ಸ್ ನ ಕೆಲವೊಂದು ವರ್ಷದಿಂದ ಯೂಸ್ ಮಾಡಿದ್ವಿ. ಇದೆಲ್ಲ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡುವಂತ ಕೆಲವೊಂದು ಕ್ಯಾಟಗರಿ ಆಫ್ ಪ್ರಾಡಕ್ಟ್ಸ್. ಅಂಡ್ ಗ್ರೇಟ್ ಥಿಂಗ್, ಈ ಯಾವುದು ಒಂದು ನಂಬರ್ 1 ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಆಗಿದೆ, ಆ ಕ್ವಾಲಿಟಿಯನ್ನ ಇನ್ನು 3 ತಿಂಗಳಲ್ಲಿ ಬಿಟ್ ಮಾಡ್ತೀವಿ. ಸಚ್ ಎ ಗ್ರೇಟ್ ಥಿಂಗ್. ಇದು ಒಂದು ಸ್ಪೆಷಲ್ ನ್ಯೂಸ್. ಅಂಡ್ ನಮ್ಮ ಹಳೇ ಕಂಪನಿಯಿಂದ ಬಂದಿದಾರಲ್ಲ, ಅವರೆಲ್ಲ ಈ ಪ್ರಾಡಕ್ಟ್ ನೋಡ್ತಿದ್ದಂಗೆ ತುಂಬಾ ಖುಷಿ ಆಗ್ತಾರೆ. ಅಂಡ್ ಆ ತರ ಕ್ವಾಲಿಟಿನ ಇನ್ಕ್ರೀಸ್ ಮಾಡಿದೀವಿ, ಕ್ವಾಲಿಟಿನಲ್ಲಿ ಚೇಂಜಸ್ ಮಾಡ್ತಾ ಇದೀವಿ. ಅಂಡ್ ಬರ್ತಾ ನಮ್ಗೊಂದು ಮೇಜರ್ ಉದ್ದೇಶ ನಮ್ಮ ಲೀಡರ್ಸ್ ಕೇಳಿದ್ರು, ಕ್ವಾಲಿಟಿ ಪ್ರಾಡಕ್ಟ್ಸ್ ನೀವು ಕೊಡಿ ಸರ್, ಇನ್ ಮಿಕ್ಕಿದ್ದನ್ನು ನಾವು ಮಾಡ್ತೀವಿ ಅಂತಿದ್ರು. ಅದರಲ್ಲಿ ಇನ್ಫಿನಿಟ್ ಸ್ಟಾರ್ಟ್ ಮಾಡ್ತಿದ್ದಂಗೆ ಅಗ್ರಿಕಲ್ಚರ್ ನಲ್ಲಿ ಮಿರಾಕಲ್ ಮಾಡಿದೆ. ಈಶ್ವರಪ್ಪ ಸರ್ ಯಾವಾಗಲೂ ಹೇಳೋರು, ಲೀಡರ್ ಆಗಿ ಓಕೆ, MD ಆಗಿ ಹೆಂಗೆ ಸರ್ ಅಂತ ಇದ್ರು. ನೀವೇನಾದ್ರೂ ಮಾಡಿ ಅಗ್ರಿಕಲ್ಚರ್ ನಲ್ಲಿ ತುಂಬಾ
ತುಂಬ ಫೋಕಸ್ ಮಾಡಿ ಅಂತಿದ್ರು. ಆ್ಯಂಡ್ ಲಾಸ್ಟ್ 4 days ಬ್ಯಾಕ್ ಕಾಲ್ ಮಾಡಿ ಲೀಡರ್ ಆಗಿ ಓಕೆ MD ಆಗಿ ಹೆಂಗೋ ಅಂದ್ಕೊಂಡೆ, ಈಗ ಅದನ್ನ ಪ್ರೂವ್ ಮಾಡಿಬಿಟ್ರಿ. ಅಗ್ರಿಕಲ್ಚರ್ ಪ್ರಾಡಕ್ಟ್ಸು ನಮ್ಮ ಹುಡುಗರು ಎಲ್ಲರ ಫುಲ್ ಫ್ಲೆಡ್ಜ್ ಆಗಿ ಹೋಗ್ತಿದ್ದಾರೆ. ಆ್ಯಂಡ್ ಗ್ರಾನ್ಯೂಲ್ಸ್ ಕಂಟೆಂಟ್ ಎಲ್ಲ ಸ್ಟಡಿ ಮಾಡಿದ್ರ? ಐ ಥಿಂಕ್ ಕೆಲವೊಬ್ರು ಮಹೇಶ್ ಅವರು ಟ್ರೈನಿಂಗ್ ಅಟೆಂಡ್ ಮಾಡಿದಿರಿ. ಆ್ಯಂಡ್ 4 ದಿನದಲ್ಲಿ ದಿ ಬೆಸ್ಟ್ ರಿಸಲ್ಟ್ಸ್ ಟೀಮ್ನಲ್ಲಿ ಬರ್ತಾ ಇದೆ, ಫೀಡ್ಬ್ಯಾಕ್ಸ್ ಬರ್ತಾ ಇದೆ. ಆ್ಯಂಡ್ ಯಥಾ ಪ್ರಕಾರ ನಮ್ಮ ಸೆಲ್ಲಿಂಗ್ ಅಲ್ಲಿ ಹೈಯೆಸ್ಟ್ ಸೆಲ್ಲಿಂಗ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಒಂದೇ ಚಪ್ಪಳೆ ಸರ್. ಓಕೆ. ಆ್ಯಂಡ್ ಎಲ್ಲರೂ ಕೂಡ ತುಂಬ ಖುಷಿ ಆಗ್ತಿದ್ದಾರೆ ಈ ಕ್ಯಾಟಗರಿ ಆಫ್ ಪ್ರಾಡಕ್ಟ್ಸ್ನಲ್ಲಿ. ಆ್ಯಂಡ್ ನನಗೆ ಈ ತಿಂಗಳು ಅನ್ನಿಸ್ತಾ ಇದೆ ಈಸಿಲಿ ವಿ ಆರ್ ಕ್ರಾಸಿಂಗ್. ಲಾಸ್ಟ್ ಮಂತ್ ಹತ್ತತ್ರ 10 crores ಅಂದ್ರೆ ಈ ತಿಂಗಳು ಈಸಿಲಿ 20 crores. ಈಸಿಲಿ 20 crores. ಯಾಕೆಂದ್ರೆ ಈ ಮಂತು ಎಲ್ಲಾ GST ಪ್ರೊಸೆಸ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ ಎಲ್ಲಾ ಸ್ಟೇಟ್ಗಳಲ್ಲಿ. ಆ್ಯಂಡ್ ಇನ್ನ ಕಮಿಂಗ್ ಡೇಸ್ ನಲ್ಲಿ ಬೈ ಸೆಪ್ಟೆಂಬರ್ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ? ಯಾರಾದ್ರೂ ನಿಮಗೆ August 15th ನಾವು ಕುಕಿಂಗ್ ಆಯಿಲ್ ಕೊಡಬೇಕು ಅಂತ ಟ್ರೈ ಮಾಡ್ತಿದ್ವಿ. ಅದು ಮಂತ್ ಎಂಡಿಗೆ ಬರೋ ಚಾನ್ಸಸ್ ಇದೆ. ಬಟ್ ಫೈನಲ್ ಅನೌನ್ಸ್ಮೆಂಟ್ ನಿಮಗೆ ಸೆಪ್ಟೆಂಬರ್ 5th ಇಂದ ಕುಕಿಂಗ್ ಆಯಿಲ್ ಅಂಡ್ ಟೀ ಪೌಡರ್ ಮೇಜರ್ ನಿಮಗೆ ಅಡಿಕ್ಟ್ ಆಗಿರೋ ಪ್ರಾಡಕ್ಟ್ ಅದು ಸಿಗುತ್ತೆ. ಅಂಡ್ ಅದ್ರ ಜೊತೆಗೆ ಇನ್ನಷ್ಟು ಚಾನಲ್ ನಲ್ಲಿ ಯೂಸ್ ಮಾಡ್ತಿದ್ವಿ. ಅಂಡ್ ಪ್ಲಾನ್ ತುಂಬಾ ಸಿಂಪಲ್ ಆಗಿದೆಯಾ? 6 ಲೆಗ್ಗನ್ನ 2 ಲೆಗ್ ತಂದಿದ್ದೀವಿ. ಅದರಲ್ಲೂ ಇನ್ನೊಂದು ಲೆಗ್ ಸರ್. 6 ಲೆಗ್ಗನ್ನ 2 ಲೆಗ್ ತಂದ್ರೆ ಆ 2 ಲೆಗ್ಗಲ್ಲೂ ಒಂದು ತುಂಡು ಹಾಕಿ ಸರ್ ಅಂತ ಅಲ್ವಾ? ಈಗ ನೋಡಿ, ನಾವೇ ನಿಂತ್ಕೋಬೇಕು ಅಂದ್ರೆ 2 ಕಾಲು ಬೇಕು ಅಲ್ವಾ? ಅದು ಅಟ್ಲೀಸ್ಟ್ ಅಲ್ವಾ? ಈಗ ಈ ಕಾಲಿಲ್ಲ ಆದ್ರೂ ಒಂದು ಗೋಲಾದ್ರೂ ಇಟ್ಕೋಬೇಕು. ಗೋಲ್ ಇಲ್ಲ ಆದ್ರೆ ನಿಂತ್ಕೊಳಕ್ಕೆ ಆಗಲ್ಲ. ಅದು ತುಂಬಾ ಸರ್ಕಸ್ ಎಕ್ಸರ್ಸೈಸ್ ಎಲ್ಲ ಮಾಡಬೇಕು. ಹಾಗಾಗಿ ಡಿಯರ್ ಫ್ರೆಂಡ್ಸ್, ತುಂಬಾ ಶಾರ್ಟ್ ಕಟ್ ಮಾಡಿ ನೋಡಿ. ಒನ್ಸ್ ಈ ಪ್ಲಾನ್ ಅಲ್ಲಿ ನೀವು ಸ್ಟಾರ್ಟ್ ಮಾಡಿದ್ದಾದ್ರೆ ಇದರಲ್ಲಿ ಒಂದೇ ಒಂದು ಬುದ್ಧಿಯನ್ನು ನಾವು ಬಿಡಬೇಕು. ಆ ಬುದ್ಧಿ ಏನು ಗೊತ್ತಾ? ಕೆಲವೊಬ್ಬರಿಗೆ ಇದೆ, ಎಲ್ಲರಿಗೂ ಅಲ್ಲ. ಅಲ್ವಾ? ಅಲ್ಲಿದ್ರೆ ಅದಿರೋದು, ಇಲ್ಲಿದ್ರೆ ಅಲ್ಲಿ ಹೆಂಗೋ ಈ ಉಪೇಂದ್ರ ಹೇಳ್ತಾನಲ್ಲ, ನಮ್ ಜನ ಅವರ ಡೇನ ಬಿಟ್ಟುಬಿಟ್ಟು ಬೇರೆಯವ್ರ ಹೆಂಗಿರ್ತಾನೆ ಅಂತ ಹೇಳಿ ಅವ್ನ ಇಂಪಾರ್ಟೆಂಟ್ ಡೇಸ್ ನ ಬಿಟ್ಟು ಬಿಡ್ತಾರೆ ಅಂತ ಹೇಳಿ ಹಂಗೆ. ಬಟ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಸುಮಾರು ಸತಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನಲ್ಲಿ ನನ್ನ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. 8 years ago ನಾನು ಈ ಬಿಸ್ನೆಸ್ ಇಂದ ಮೀನ್ಸ್ ನಾನು ಇನ್ನೊಂದು ಕಂಪ್ನಿಲಿ ಇದ್ದೆ, ನಿಮ್ಗೆ ಗೊತ್ತಿರಬಹುದು, ಫಸ್ಟ್ ಕಂಪ್ನಿ ಓಕೆ, XYZ ಅಂಡ್ ZYX ಆಯ್ತಾ. ಅಲ್ಲಿಂದ ಅಲ್ಲಿಗೆ ಬಂದಾಗ ನಾನು ಫುಲ್ ಫೋಕಸ್ ಮಾಡ್ಕೊಂಡು ಹೋದ್ವಿ. ನಮ್ ಜೊತೆ ಫುಲ್ ಫೋಕಸ್ ಮಾಡಿದವರು ಯಾವ ರೀತಿ ಗೆದ್ದಿದ್ದಾರೆ ನಿಮ್ಗೆ ಗೊತ್ತಿದೆ. ಆದ್ರೆ ಅಲ್ಲಿಂದ ಅಲ್ಲಿ ಬಂದವರನ್ನು ಕೂಡ ಏನಂದ್ರು, ಅಷ್ಟೇ ಬಂದ್ಮೇಲೂ ಕೂಡ ಆಗ ಅಲ್ಲಿ ಬಂದ್ಮೇಲೂ ಕೂಡ ನಮಗೆ ಹಂಗಿರೋದು ಅಲ್ಲಂಗಿರೋದು ಅಂತೇಳಿ ಅವ್ರ ಸ್ಪೀಡೇ ತಗೊಳ್ಳಿಲ್ಲ. ಇದರಿಂದ ಅಲ್ಟಿಮೇಟ್ಲಿ ಲಾಸ್ ಯಾರಿಗಾಗತ್ತೆ? ಅದರಲ್ಲಿ ನಾವು ಅಲ್ಲಿ XYZ ಬಂದಿದ್ದಕ್ಕೆ ಅಲ್ಲಿರೋಂಥವ್ರು ಕೆಲವ್ರು ಏನ್ ಮಾಡಿದ್ರು ಗೊತ್ತಾ? ಇನ್ಮೇಲೆ ಯಾವುದೇ ಕಾರಣಕ್ಕೂ ಒಂದೇ ಕಂಪ್ನಿಲಿ ಫೋಕಸ್ ಮಾಡಬಾರ್ದು. ಏನ್ ಮಾಡಬೇಕು? ಇಲ್ಲಿ ಆಮೇಲೆ ಇಲ್ಲಿ ಯಾವ್ದು ಮೂವ್ ಆಗುತ್ತೋ ಅದ್ರಲ್ಲಿ ನಾವು ಮೂವ್ ಆಗುತ್ತೆ. ಹೀಗೆ ನಾವು 8.5 ವರ್ಷದ ಹಿಂದೆ ಅಲ್ಲಿ ಬಂದಾಗ ಸುಮಾರು ಜನ ನಮ್ಮನ್ನು ನೋಡಿ ಮೋದಿಗಿರ್ಲಿದ್ದಾಗ ಒಂದು ತಪ್ಪು ಮಾಡಿದ್ವಿ, ಒಂದೇ ಕಂಪ್ನಿ ಇಟ್ಕೊಂಡು ತಪ್ಪು ಮಾಡಿದ್ವಿ. ಈಗ ಏನ್ ಮಾಡ್ತೀವಿ? 3-4 ಇಟ್ಕೊಂಡು ಯಾವ್ದು ಚೆನ್ನಾಗಾಗುತ್ತೋ ಅದನ್ನ ನೋಡೋಣ. ಅವ್ರು ಇನ್ನೂ ಚೆನ್ನಾಗಾಗಿಲ್ಲ. ಬಟ್ ಆದ್ರೆ ಅದೇ ಅಲ್ಲಿಂದ ಯಾರು ಇಲ್ಲಿ ಬಂದ್ರೋ ಒಂದೊಂದು ತಗೊಂಡು ಫುಲ್ ಅಂಡ್ ಫೋಕಸ್, ಹುಡುಗ ಬಂದು ನೋಡ್ಕೊಂಡು ಓಕೆ, ಫುಲ್ ಅಂಡ್ ಫೋಕಸ್ ಯಾರು ನಿಂತು ರನ್ ಮಾಡಿದ್ರು ಅವ್ರು ಏನಾಗಿದ್ದಾರೆ ನೋಡಿ. ಸ್ನೇಹಿತರೆ,
ಮಾರ್ಕೆಟಿಂಗ್ ಪ್ಲಾನ್ ಅಲ್ಲಿ ಈಸಿ ಮಾಡ್ಕೊಟ್ಟಿದೀವ ಸರ್? ನೀವು ಹಾಕೋ ಎಫರ್ಟ್ಗೆ ನಿಮ್ ಡೌನ್ ಲೈನ್ ಸಪೋರ್ಟ್ ಮಾಡ್ಬೋದು. ನೀವು ಹೋಗಿ ಎಫರ್ಟ್ ಹಾಕೋದಕ್ಕೆ ನಿಮ್ ಡೌನ್ ಲೈನ್ ಗ್ರಿಪ್ ಕೊಡ್ಬೋದು. ಅಟ್ ದ ಸೇಮ್ ಟೈಮ್ ನಿಮ್ಮ ಡೌನ್ ಲೈನ್ ಲೀಡರ್ಶಿಪ್ ಆಗಿ ಇನಿಷಿಯೇಷನ್ ತಗೊಂಡ್ರೆ ಅವ್ನ ಡೌನ್ ಲೈನ್ ಸಪೋರ್ಟ್ ಕೊಡ್ಬೋದು, ಅವರ ಡೌನ್ ಲೈನ್ ಸಪೋರ್ಟ್ ಮಾಡಬಹುದು. ಆ ತರ ಸಪೋರ್ಟಿಂಗ್ ಸಿಸ್ಟಮ್ ನ ಪ್ಲಾನ್ ಅಲ್ಲಿ ಇಟ್ಟಿದೀವಿ. ಅರ್ಥ ಮಾಡ್ಕೊಳ್ಳಿ. ಈ ಪ್ಲಾನ್ ಅಲ್ಲಿ ಅಷ್ಟೇ ಒಂದು 6 ತಿಂಗಳು ನೋಡಿದ್ರೆ 6 ತಿಂಗಳಷ್ಟರಲ್ಲಿ ಮಿರಾಕಲ್ ಆಗುತ್ತೆ. ಬಟ್ ನನಗೆ ನಾರ್ತ್ ಇಂಡಿಯಾದಿಂದ ಕಾಲ್ ಬರ್ತಿದೆ, ಸರ್ ಕ್ಯಾ ಕಮಾಲ್ ಕರ್ ದಿಯಾ ಸರ್, क्या आपका नाम, कंपनी का नाम जबरदस्त चल रहा है, इतना जल्दी आप नाम कर दिया सर, ऐसा ऐसा ಅಂತೇಳಿ ಸುಮಾರು ಜನ ಆಲ್ ಓವರ್ ಇಂಡಿಯಾ ಇಂದ. ಅಂಡ್ ಜಸ್ಟ್ ಬೆಳಗ್ಗೆ ಮಂಜು ನನ್ನ ಜೊತೆ ಹಾಸನಿಂದ ಬೆಂಗಳೂರು ಸುಮಾರು 2-3 ಕಾಲ್ ಬಂದಿದೆ. 2 to 3 ಪೀಪಲ್ ಕಾಲ್ ಬಂದಿದೆ. ಅಂಡ್ ಬಿಹಾರ್ ಅಂಡ್ 1 ಕಾಲ್ ಆಗ್ರಾ. ಓಕೆ. ಅಂಡ್ ಸಿಮ್ ರೀಸನ್ ಇಷ್ಟೇ, ನೇಮ್ ಕನ್ಯಾಕುಮಾರಿ ಹಿಡಿದು ಕಾಶ್ಮೀರದವರೆಗೂ ಹೋಗ್ತೀನಿ. ಆದ್ರೆ ನಾನು ನಿಮ್ಗೆ ಹೇಳ್ತೀನಿ, ನೀವು ಹತ್ತಿರದಲ್ಲಿ ಈಗ ಅವರು ನಮ್ಮನ್ನ ಝೂಮ್ ಮೀಟಿಂಗ್ ಅಲ್ಲಿ ಫೋನಲ್ಲಿ ಮಾತಾಡ್ತಿದ್ದಾರೆ, ಇನ್ನು ಯಾವುದು ವಿಸಿಟಿಂಗ್ ಹೋಗಿಲ್ಲ. ಬಟ್ ಇವತ್ತು ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಬ್ರಾಂಚ್ ಬಿಟ್ರೆ ಒಂದು ಹೊಸ ಟೀಮ್ ನ ಕಾನ್ವರ್ಸೇಷನ್ಗೆ ಸಿಂಧನೂರ್ಗೆ ಹೋಗಿದೆ. ಅದು ಬಿಟ್ರೆ ಕೋರ್ ಮೀಟಿಂಗ್ ಅಂತ ಹೇಳಿ ಸ್ಟಾರ್ಟ್ ಮಾಡಿರೋದೆ ಔಟ್ ಆಫ್ ಸ್ಟೇಷನ್ ಅಲ್ಲಿ. ಒಂದು ಹಾಸನ್ನು, 2ನೇದು ತುಮಕೂರು. ಬಟ್ ಪ್ರೂವ್ ಮಾಡೋಣ. ಎಸ್, ಈ ಪ್ರೂವ್ ಮಾಡೋದು ಇಂಪಾರ್ಟೆಂಟ್. ಅಂಡ್ ಈ 3 months ಅಲ್ಲಿ ಮೊದಲನೇ ಶುರುವಾದ 3 months ಅಲ್ಲಿ ನಮ್ಮ ಗೋವಿಂದರಾಜ್ ಸರ್ ಹೇಳಿದ್ರಲ್ಲ, ರಿವರ್ಸ್ ಕ್ಯಾಲ್ಕುಲೇಷನ್ 4166 ಅಂತ. ಆದ್ರೆ ಈ 4166 3,500 4,000 ಪಾಯಿಂಟ್ ವ್ಯಾಲ್ಯೂ ಬರುತ್ತೆ ಯಾವಾಗ ಅಂದ್ರೆ 3 ತಿಂಗಳು ಆದ್ಮೇಲೆ ಬರುತ್ತೆ. ಯಾಕಂದ್ರೆ ನಾನು ಸಾಫ್ಟ್ವೇರ್ ಅಲ್ಲಿ ನೋಡ್ತಾ ಇದ್ದೀನಲ್ಲ, ನನಗೆ ಗೊತ್ತಾಗುತ್ತೆ. ಯಾಕೆ ಗೊತ್ತಾ, ಯಾವುದೇ ಒಂದು ಕಂಪನಿ ಸ್ಟಾರ್ಟ್ ಆದ್ರೆ ಆ ಕಂಪನಿನಲ್ಲಿ ಮ್ಯಾಚಿಂಗ್ ಲೆವೆಲ್ ಒಂದು ರೇಂಜ್ ಇರುತ್ತೆ. ಬಟ್ ಗುಡ್ ಥಿಂಗ್ ಏನು ಗೊತ್ತಾ, ನಮ್ ಟೀಮ್ ಅಲ್ಲಿಂದ ಇಲ್ಲಿ ಕಾಪಿ ಅಂಡ್ ಪೇಸ್ಟ್ ಆಯ್ತಲ್ವಾ, ಏನ್ ಸೂಪರ್ ಆಗಿ ಮ್ಯಾಚ್ ಆಗಿದೆ ಗೊತ್ತಾ, ಸಖತ್ತಾಗಿ ಮ್ಯಾಚಿಂಗ್ ಆಗಿದೆ. ಅರ್ಥ ಆಯ್ತು ನಿಮಗೆ? ದಟ್ ವೈ ಟರ್ನ್ ಓವರ್ ಅಂಡ್ ಕ್ವಾಲಿಫೈರ್ಸ್ ಒಂದು ರೇಂಜ್ ಅಲ್ಲಿ ಓಡಿದ್ದಾರೆ. ಅಂಡ್ ದಟ್ಸ್ ವೈ ಅಂಡ್ ಪಾಯಿಂಟ್ ಇದರಲ್ಲಿ ಒಂದ್ ಕಡೆ ಖುಷಿ ಆಗುತ್ತೆ, ನಂಬರ್ ಆಫ್ ಲೀಡರ್ಶಿಪ್ ರನ್ ತುಂಬಾ ಚೆನ್ನಾಗಿ ಓಡ್ಲಿಕ್ಕೆ ಶುರು ಮಾಡಿದ್ದಾರೆ. ಆಲ್ಮೋಸ್ಟ್ ಯಾವ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಯು ಬಿಗಿನಿಂಗ್ ಮಂತ್ ಅಲ್ಲಿ ಅಷ್ಟು ಮ್ಯಾಚಿಂಗ್ ಆಗಲ್ಲ. ನಮ್ಮಲ್ಲಿ ಬಿಸ್ನೆಸ್ ವಾಲ್ಯೂಮ್ ಅಷ್ಟು ಬೇಗ ಜಾಸ್ತಿ ಮ್ಯಾಚ್ ಮಾಡಿದ್ರೆ ಒನ್ಸ್ ಅಗೇನ್ ಆಡ್ಲಿಕ್ಕೆ ಕಂಗ್ರಾಚುಲೇಷನ್. ಜಾಸ್ತಿ ಮ್ಯಾಚಿಂಗ್ ಆಗಿರೋದ್ರಿಂದ ಪಾಯಿಂಟ್ ವ್ಯಾಲ್ಯೂಮ್ ವೇರಿಯೇಷನ್ ಇರುತ್ತೆ. ಆಯ್ತಾ, ಆಮೇಲೆ ಮಾತಾಡ್ತೀನಿ. ಓಕೆ, ಡನ್, ಇಟ್ಸ್ ಎ ಗುಡ್ ಥಿಂಗ್. ಬಟ್ ಈಗ ಟರ್ನ್ ಓವರ್ ಜಾಸ್ತಿ ಮಾಡೋಣ, ಪಾಯಿಂಟ್ ವಾಲ್ಯೂಮ್ ಆಲ್ಸೋ ಬಿಗರ್ ದನ್ ಆಗುತ್ತೆ. ಅಂಡ್ ಈ 3 months ನಿಮ್ಮ ನೋಡಿ, ನಾವು ಹೇಳದಂಗೆ ನಿಮಗೆ ಫಾಸ್ಟೆಸ್ಟ್ ರೂಟ್ ಕೊಟ್ಟಾಯ್ತು. ಈಗ ಪ್ಲಾನ್ ಅಲ್ಲಿ ಫಾಸ್ಟೆಸ್ಟ್ ರೂಟ್ ಕೊಟ್ಟಾಯ್ತು. ಪ್ರಾಡಕ್ಟ್ಸ್ ಬಗ್ಗೆ ನೀವು ಯೋಚನೆ ಮಾಡ್ಬಿಟ್ಟು ಕಮಿಂಗ್ ಡೇಸ್ ಅಲ್ಲಿ ಲೀಡರ್ ಆಗೇ ನೈಟ್ ಅಂಡ್ ಡೇ ಕೆಲಸ ಮಾಡಿದೀವಿ. ಇನ್ ಅವರೇ ನಮ್ ಕೈ ಸಿಕ್ಕಿದ್ದೆ ಬಿಡ್ತೀವಾ SR ಅಲ್ವಾ? ಲೀಡರ್ ಆಗಿನೇ 30 ಲಕ್ಷ ಆಗ್ಲಿ, 35 ಲಕ್ಷ ಆಗ್ಲಿ, 40 ಲಕ್ಷ ಆಗ್ಲಿ, 42 ಲಕ್ಷ ಆಗ್ಲಿ ಇನ್ಕಮ್ ಬಂದ್ರು ಅದನ್ನ ತಲೆಗೆ ಹಾಕೊಂಡಿದ್ದೀರ. ಟೀಮ್ ಗ್ರೋತ್ ಅಂತ ಓಡಾಡಿದವ್ರು ನಾವು. ಇನ್ನ ಆಕ್ಚುಯಲ್ ಸಿಸ್ಟಮ್ ಅನ್ನೇ ಕ್ರಿಯೇಟ್ ಮಾಡ್ಬೇಕಾದ್ರೆ ಇನ್ನೆಷ್ಟು ತಲೆ ಕೆಡಿಸ್ಕೊಡ್ತೀವಿ. ಅದರಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಅಲ್ಲಿ ನಿಮ್ಗೆ ಒಂದು ವಿಷಯ ಹೇಳ್ತೀನಿ, ಎಷ್ಟು ಪರ್ಫೆಕ್ಟ್ ಆಗಿ ನಮ್ಮ ಮ್ಯಾಚಿಂಗ್ ಶುರು ಆಗಿದೆ ಅಂದ್ರೆ, ಪ್ರಾಡಕ್ಟ್ ಡಿಸೈನರ್ಗೆ ಮಹೇಶ್ ಡೇಗಲ, ಸಾಫ್ಟ್ವೇರ್ ಹ್ಯಾಂಡ್ಲಿಂಗ್ಗೆ ವರಹಾಲ ರೆಡ್ಡಿ ಕಮ್ ಬ್ಯಾಕ್. ಇವತ್ತು ವಿಡಿಯೋ ಅನೌನ್ಸ್ ಆಗಿದೆ, ಫೇಸ್ಬುಕ್ ಅಲ್ಲಿ ವಿಡಿಯೋ ಶೇರ್ ಮಾಡಿದ್ದಾರೆ, ಲಿಂಕ್ ಕಳಿಸ್ತೀನಿ. ಅಂಡ್ ಟೀಮ್ ಮ್ಯಾನೇಜ್ಮೆಂಟ್ಗೆ ನಿಮ್ಮ ಎದುರುಗಡೆ ನಾನು, ಒಬ್ರು ಟೀಮ್ ಮ್ಯಾನೇಜ್ಮೆಂಟ್, ಒಬ್ರು ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್, ಒಬ್ರು ಸಾಫ್ಟ್ವೇರ್ ಮ್ಯಾನೇಜ್ಮೆಂಟ್. ಇನ್ನೇನ್ ಬೇಕು ಕಂಪ್ನಿ ನಡೆಸಿ, ಹೌದಾ ಅಲ್ವಾ? ಆದ್ರೆ ನಮ್ ಬ್ಯಾಕ್ ಎಂಡ್ ವರ್ಕ್ ಮಾಡ್ತಿರೋರ್ನ ಇನ್ನೊಂದು ವರ್ಷ ಆದ್ಮೇಲೆ ಸ್ಟೇಜ್ ಮೇಲೆ ಕರೆಸ್ತೀನಿ. ಕಾಸಾನ್ ತಗೊಂಡ್ ರಸ ಮಾಡ್ತೀವಲ್ಲ, ಅದು ನಿಜವಾದ ಕಲೆ. ಜಪಾನ್ ಅವರು ಐಸ್ ಕ್ರೀಮ್ ತಿಂದು ಕ್ಯಾಂಡಿದು ಸ್ಟಿಕ್ ಇರುತ್ತಲ್ಲ, ಆ ಸ್ಟಿಕ್ ನಿಟ್ಕೊಂಡು ಡಿಸೈನ್ ಮಾಡಿ ಸೇಲ್ ಮಾಡ್ತಾರೆ. ಹಂಗೆ ಇವತ್ತು ನಮ್ಮ ಬ್ಯಾಕ್ ಎಂಡ್ ನಲ್ಲಿರುವಂತ ಟೀಮ್ ನ ನೋಡಿದ್ರೆ ಹೆಂಗ್ ತಯಾರು ಮಾಡ್ತಾ ಇದೀವಿ ಅಂದ್ರೆ ಆಶ್ಚರ್ಯವಾಗ್ತೀರಾ. ಬ್ಯಾಕ್ ಎಂಡ್ ಅದು ನಾನು ಅದಕ್ಕೆ ಫಸ್ಟ್ ಇಯರ್ ಆನಿವರ್ಸರಿ ಕರೆಸ್ತೀನಿ. ಇಲ್ಲಿ WDC ಅಲ್ಲಿ DLCP ಇರೋರು ಗೊತ್ತು, ಒಂದು DLCP ಗೆ ಪ್ರಾಡಕ್ಟ್ ಹೋಗ್ಬೇಕು ಅಂದ್ರೆ ಹೆಂಗ್ ಆಗ್ತಿತ್ತು ಅಂತ.
5-6 ದಿನದಲ್ಲಿ 70 WDCಗೆ ಪ್ರಾಡಕ್ಟ್ ಕಳಿಸಿದ್ದಾರೆ ಅಂದರೆ ಹ್ಯಾಟ್ಸ್ ಆಫ್ ಟು ಅವರ್ ಬ್ಯಾಕ್ ಎಂಡ್ ಟೀಮ್. ಅದರಲ್ಲಿ ಸ್ವಲ್ಪ ಲೀಡರ್ಶಿಪ್ ಬಂದು ಅವರ ಇನಿಷಿಯೇಷನ್ ತಗೊಂಡು ಅದಕ್ಕೆ ಅವರು ಸಾಥ್ ಕೊಟ್ಟಿದ್ದರಿಂದ ಇನ್ನಷ್ಟು ಈಸಿ ಆಯಿತು. ಯಾಕೆಂದರೆ ಇದು ನನ್ನ ಕಂಪನಿ ಅಲ್ಲ, ನಮ್ಮ ಕಂಪನಿ. ಸರ್ ಇದು ನನ್ನ ಕಂಪನಿ ಅಲ್ಲ, ನಮ್ಮ ಕಂಪನಿ. ಆ ಇನಿಷಿಯೇಷನ್, ಆ ಫೀಲಿಂಗ್ಸ್ ಇಂದ ನೀವು ಇನ್ವಾಲ್ವ್ ಆಗ್ತಿದ್ದೀರಿ 100%. ಇದು ನಮ್ಮ ಕಂಪನಿ. ಏನೇ ಫೀಡ್ಬ್ಯಾಕ್ ಇದ್ರು ನೀವು ನನಗೆ ವಾಟ್ಸಪ್ ಮಾಡಬೇಕು. ಥೌಸಂಡ್ಸ್ ಆಫ್ ವಾಟ್ಸಪ್, ಥೌಸಂಡ್ಸ್ ಆಫ್ ಮೆಸೇಜ್ ಪರ್ ಡೇ, ಅದು ಲಿಮಿಟ್ ಇಲ್ಲ, ಆಯ್ತಾ? ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಇದ್ರೆ SMS ಮಾಡಿ. ಅದರಲ್ಲಿ ಏನಾರ ಫೀಡ್ಬ್ಯಾಕ್ ಇಂಪಾರ್ಟೆಂಟ್ ಇದ್ರೆ ನಾನು ಅದನ್ನ ಅಪ್ಗ್ರೇಡ್ ಮಾಡ್ತೀನಿ. ನಿಮ್ಮ ಲೀಡರ್ಸ್ ಜೊತೆ ತಿಳಿಸಿದ್ರೆ ಅದು ನಮಗೆ ಲೀಡರ್ಸ್ ತಿಳಿಸ್ತಾರೆ. ಕೆಲವೊಂದು ವಿಚಾರ ನನಗೆ ಪರ್ಸನಲಿ ತಿಳಿಸ್ಬೇಕಂದ್ರೆ ನೀವು SMS ಮುಖಾಂತರ ತಿಳಿಸ್ಬೋದು. ಅದನ್ನು ನಾನು ಏನಾದರೂ ಚೇಂಜಸ್ ನೋಡಿ, ನಾವೆಲ್ಲರೂ ಇರೋದು ಸರ್ವಿಸ್ ಸೆಕ್ಟರ್ನಲ್ಲಿ ಏನಾದರೂ ಒಂದು ಆಚೀಚೆ ಆಗೇ ಆಗುತ್ತೆ, ಸಣ್ಣ ಪುಟ್ಟದ್ದು. ಅದನ್ನು ರಿಪೇರಿ ಮಾಡ್ತಾ ಹೋಗೋಣ. ಅದಕ್ಕಂತಾನೆ ಬ್ಯಾಕ್ ಎಂಡ್ನಲ್ಲಿ, ಬೆಂಗಳೂರು ಆಫೀಸ್ನಲ್ಲಿ ಬ್ಯಾಕ್ ಎಂಡ್ನಲ್ಲಿ ನೋಡ್ತೀರಿ, ಮುಂದೆ 15 ದಿವಸ ಅಷ್ಟರಲ್ಲಿ 2nd ಫ್ಲೋರ್ ರೆಡಿ ಆಗುತ್ತೆ. ಯಾಕಂದ್ರೆ ಬಂದಾಗ ಸುಮ್ಮನೆ ಹೆಂಗೆ ನೋಡ್ರಿ, ಎಷ್ಟು ಜನ ನಿಮಗೆ ಸಪೋರ್ಟಿವ್ ಆಗಿ, ಎಷ್ಟು ಡಿಪಾರ್ಟ್ಮೆಂಟ್ಸ್ ಕೆಲಸ ಮಾಡ್ತಾರೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಅದೇನೋ ಗೊತ್ತಿಲ್ಲ, ಒಂದು ವರಾಲೆಡ್ಡಿ ಸರ್ ಹೇಳೋರು, ಅಲ್ಲ ನೀವು ಇನ್ನ ಸ್ಟಾಫನ್ನು ರೆಕ್ರೂಟ್ ಮಾಡಿಲ್ಲ, ಸ್ಟಾಫ್ ಟ್ರೈನಿಂಗ್ ಕೊಟ್ಟಿಲ್ಲ, ಆದ್ರೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ನಾನು ಹೇಳ್ತಿದ್ದೆ. ಸ್ಟಾರ್ಟ್ ಮಾಡಿದ್ರೆ ಸ್ಟಾಫ್ ಇರಲ್ಲ, ಸ್ಟಾಫ್ ಆಟೋಮೆಟಿಕ್ ಬರ್ತಾರೆ. ಸ್ಟಾರ್ಟ್ ಮಾಡಿದ್ರೆ ಬರ್ತಾರೆ, ಆಯ್ತಾ? ನಿನ್ನೆ ಸ್ಟಾಫ್ ಬಂದಿಲ್ಲ, ಇನ್ನೂ ಟ್ರೈನಿಂಗ್ ಕೊಟ್ಟಿಲ್ಲ ಅನ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಅಂತ ಹೇಳಿದ್ವಿ. ಬಟ್ ಗ್ರೇಟ್ ಥಿಂಗ್ ಏನಂದ್ರೆ, ಯಾವ ಕ್ಯಾಟಗರಿಗೆ ಎಂತೆಂಥವ್ರು ಇರಬೇಕಾಯ್ತು ಅಂತಂಥವ್ರು ಬಂದು ಸೇರಾಯ್ತು. ಅಕೌಂಟ್ ಡಿಪಾರ್ಟ್ಮೆಂಟ್ಗೆ ಮಾಸ್ಟರ್ಸ್ ಅಂಡ್ ಸಾಫ್ಟ್ವೇರ್ ಡಿಪಾರ್ಟ್ಮೆಂಟ್ಗೆ ಮಾಸ್ಟರ್ಸ್ ಅಂಡ್ ಒಂದೊಂದೇ ಡಿಪಾರ್ಟ್ಮೆಂಟ್ ಅರೇಂಜ್ ಆಗ್ತಾ ಇದೆ. ಇದು ತುಂಬಾ ಖುಷಿ ಪಡುವಂತ ವಿಚಾರ. ಅಂಡ್ ಬಿಗಿನಿಂಗ್ ನಲ್ಲೇ ಡಿಸ್ಟ್ರಿಬ್ಯೂಟರ್ಸ್ ಕೋಆರ್ಡಿನೇಷನ್ ಅಂಡ್ ಎಲ್ಲರ ಕೋಆರ್ಡಿನೇಷನ್ ಸುಪೀರಿಯರ್ ಆಗಿ ಸೂಪರ್ ಆಗಿ ನಡೀತಿದೆ. ಇದರ ಪ್ರಯೋಜನ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ರೆವಲ್ಯೂಷನ್ ರೆಕಾರ್ಡ್ ಬ್ರೇಕ್ ಮಾಡೋಣ. ಬಟ್ ಒಂದೇ ಒಂದು ಇಂಟೆನ್ಷನ್, ಈ ಪ್ಲಾನ್ ನ ಸ್ಟಾರ್ಟ್ ಮಾಡಿದ್ದು ನಂಬರ್ ಆಫ್ ಲೀಡರ್ಶಿಪ್ ನ, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಅಚೀವರ್ಸ್ ನ, ಸಕ್ಸಸ್ ನ ರೇಷಿಯೋನ ಇನ್ಕ್ರೀಸ್ ಮಾಡಬೇಕು. ನಂಬರ್ ಆಫ್ ಅಚೀವರ್ಸ್ ನ ಇನ್ಕ್ರೀಸ್ ಮಾಡಬೇಕು, ರೇಷಿಯೋನ ಇನ್ಕ್ರೀಸ್ ಮಾಡಬೇಕು, ಸಕ್ಸಸ್ ನ ರೇಷಿಯೋನ ಇನ್ಕ್ರೀಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಶುರು ಮಾಡಿದ್ವಿ. ಈ ಪ್ಲಾನ್ ಅಲ್ಲಿ ಆತರ ರೇಷಿಯೋ ಕಾಣಿಸ್ತಾ ಇದೆ, ನಿಮಗೆ ಅರ್ಥ ಆಗುತ್ತೆ. ನೀವೇನ್ ಮಾಡ್ಕೋಬೇಕು, 3 ತಿಂಗಳು ಅಡ್ಜಸ್ಟ್ ಮಾಡ್ಕೋಬೇಕು, 6 ತಿಂಗಳು ಅಡ್ಜಸ್ಟ್ ಮಾಡ್ಕೋಬೇಕು. ಆಮೇಲೆ ನೀವು ಯೋಚನೆ ಮಾಡಂಗಿಲ್ಲ. ಪಾಯಿಂಟ್ಸ್, ವ್ಯಾಲ್ಯೂಮ್, ನಿಮ್ ಇನ್ಕಮ್ ಎಲ್ಲವೂ ಫಟಾಫಟ್ ಡಿಸ್ಟರ್ಬ್ ಆಗುತ್ತೆ. ಆರ್ ಯು ರೆಡಿ? ಏನಾದ್ರು ಕ್ವಶನ್ ಕೇಳೋದಿದೆಯಾ? ಎನಿ ಕ್ವಶನ್ಸ್? ಅಂಡ್ ಫಸ್ಟ್ ಆಫ್ ಆಲ್ ಸೂಪರ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೇನೆ ನಮ್ಮ ಸಾದಿಕ್. ಒನ್ಸ್ ಅಗೇನ್ ಹಾರ್ಡ್ಲಿ ಕಂಗ್ರಾಚುಲೇಷನ್. ಅಂಡ್ ಗುಡ್ ಥಿಂಗ್, ಆಲ್ ಓವರ್ ಇಂಡಿಯಾ ಟೀಮ್ ನಮಗೆ ಯಾವ್ದ್ರಿಂದ ಬಿಲ್ಡ್ ಆಗ್ತಿದೆ ಅಂದ್ರೆ ಓನ್ಲಿ ಫಾರ್ ಸೋಷಿಯಲ್ ಮೀಡಿಯಾ. ಈಗ ಸೋಷಿಯಲ್ ಮೀಡಿಯಾ ಇಂದ ನಮಗೆ ಎಂಟೈರ್ ಇಂಡಿಯಾ ಟೀಮ್ ಬಿಲ್ಡ್ ಆಗ್ತಿದೆ. ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಅಪ್ಡೇಟ್ಸ್ ನೋಡ್ತಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಪ್ಲಾನ್ ನೋಡ್ತಿದ್ದಾರೆ. ಅಂಡ್ ಹಾಗಾಗಿ ವೆನ್ಫಿನಿತ್ ಆಲ್ಸೋ ಈಗ ಸಪರೇಟ್ ಸೋಷಿಯಲ್ ಮೀಡಿಯಾದನ್ನ ಕಾಂಟ್ರಾಕ್ಟ್ ಅನ್ನ ತಗೊಂಡಿದ್ದೀವಿ. ಅಂಡ್ ಅವರೇ ಇವತ್ತೆಲ್ಲ ಪೋಸ್ಟರ್ ಡಿಸೈನ್ ಮಾಡ್ತಾರೆ, ಅವರೇ ವಿಡಿಯೋಸ್ ಡಿಸೈನ್ ಮಾಡ್ತಿದ್ದಾರೆ. ಅಂಡ್ ಅಫಿಷಿಯಲ್ ಇನ್ನ ಕಮಿಂಗ್ ಡೇಸ್ ನ ಪ್ರಾಡಕ್ಟ್ಸ್ ವಿಡಿಯೋಸ್ ಬರುತ್ತೆ. ಅದಕ್ಕಂತಾನೆ ಸಪರೇಟ್ ಟೀಮ್ ನ ಇಯರ್ಲಿ ರೆಂಟ್ ಮೇಲೆ ಅವ್ರನ್ನ ಕಾಂಟ್ರಾಕ್ಟ್ ವೈಸ್, ಇಯರ್ಲಿ ಪ್ಯಾಕೇಜಿಂಗ್ ವೈಸ್ ಅವ್ರನ್ನ ತಗೊಂಡಿದೀವಿ. ಅಂಡ್ ಅಂದ್ರೆ ಟೆಕ್ನಾಲಜಿ ವೈಸ್ ಎಷ್ಟು ಮುಂದುವರಿತಿದೀವಿ ಅಷ್ಟೇ ಅಂದಿರ. ಎಲ್ಲರೂ ಕೇಳ್ತಿದ್ರು, ಸರ್ ನಮ್ಮ ಪ್ರಾಡಕ್ಟ್ ಮೇಲೆ ಬಾರ್ ಕೋಡ್ ಇಲ್ಲ, ನಮ್ಮ ಪ್ರಾಡಕ್ಟ್ ಮೇಲೆ ಬಾರ್ ಕೋಡ್ ಇಲ್ಲ. ಈಗ ನನಗೊಂದು ವಿಷಯ ಹೇಳಿ, ಬಾರ್ ಕೋಡ್ ಯಾಕೆ ಬೇಕು? ಸಿಂಪಲ್. ಬಾರ್ ಕೋಡ್ ಬೇರೆ, QR ಕೋಡ್ ಬೇರೆ. ಬಾರ್ ಕೋಡ್ ಯಾರಿಗೆ ಅಂದ್ರೆ, ನೀವೀಗ ಮಾಲಲ್ಲಿ ಹೋಗ್ತೀರಾ, ಅವ್ರು ಮಾಲಲ್ಲಿ ಬಿಲ್ ಟೈಪ್ ಮಾಡ್ತಾರ, ಸುಮ್ಮನೆ ಸ್ಕ್ಯಾನ್ ಮಾಡ್ತಾರೆ. ಬಿಲ್ ಮಾಡ್ಲಿಕ್ಕೆ ಸ್ಕ್ಯಾನ್ ಮಾಡಿದ ತಕ್ಷಣ ಆ ಪ್ರಾಡಕ್ಟ್ ಅವ್ರ ಕ್ವಾಂಟಿಟಿ ಎಷ್ಟು ಅಂತ ಹೇಳಿದ್ರೆ ಅಮೌಂಟ್ ಬರುತ್ತೆ. ಅದಕ್ಕೋಸ್ಕರ ಬಾರ್ ಕೋಡ್ ಯೂಸ್ ಮಾಡೋದು. ಅದಾದ್ಮೇಲೆ ವೇರ್ ಹೌಸ್ ನಲ್ಲಿ ಬಾಕ್ಸ್ ಅದು ಸ್ಕ್ಯಾನ್ ಮಾಡ್ತಿದ್ದಾಗೆ ಇಷ್ಟು ಪೀಸ್ ಅಂತ ಬರುತ್ತೆ, ಅದಕ್ಕೆ. ಬಟ್ ನಮಗ್ ಬಾರ್ ಕೋಡ್ ನೆಸಿಟಿ ಇಲ್ಲ, ಆದ್ರೆ ನಮಗೆ QR ಕೋಡ್ ನೆಸಿಟಿ. ಆ QR ಕೋಡ್ ನ ನಮ್ಮ ಪ್ರಾಡಕ್ಟ್ ಮೇಲೆ ಆ QR ಕೋಡ್ ಇದ್ರೆ, ಆ QR ಕೋಡ್ ನ ನೀವು ಕ್ಯಾಮ್ ಸ್ಕ್ಯಾನರ್ ನಲ್ಲಿ ಜಸ್ಟ್ ಸ್ಕ್ಯಾನ್ ಮಾಡಿದ ತಕ್ಷಣ ನಮ್ಮ ಕಂಪನಿ ವೆಬ್ಸೈಟ್ ಓಪನ್ ಆಗುತ್ತೆ, ಆ ಪ್ರಾಡಕ್ಟ್ ಕಂಟೆಂಟ್ ಓಪನ್ ಆಗುತ್ತೆ. ಇದು ಯಾವ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿನೂ ಮಾಡಿಲ್ಲ. ವೆನ್ಫಿನಿತ್ ಮೊದಲನೇ ಕಂಪನಿ
QR ಕೋಡ್ ಆಗ್ತಾ ಇದೆ ಪ್ರಾಡಕ್ಟ್. ಇದು ಇನ್ನೊಂದು ಗುಡ್ ನ್ಯೂಸ್ ಅಂದ್ರೆ ಟೆಕ್ನಾಲಜಿ ವೈಸ್